ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 5 ವರ್ಷದ ವೆನಿಲ್ಲಾ ಸಾವಿನ ಸತ್ಯ ಅಥವಾ ಸುದ್ದಿ ಇಲ್ಲಿವರೆಗೂ ಕೂಡ ಸುದ್ದಿ ಆಗಿರಲಿಲ್ಲ ಅಂತಾನೆ ಹೇಳಬೇಕು. ಇದಕ್ಕೆ ಅತಿ ಪ್ರಮುಖ ಕಾರಣ ಆಕೆಯ ತಾಯಿ ಹಾಗೂ ಆಕೆಯ ಸ್ಟೆಪ್ ಡ್ಯಾಡಿ ಅಥವಾ ಮಲತಂದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಕ್ಲೂಯನ್ನು ಕೂಡ ಆ ಒಂದು ಕೇಸ್ ಬಿಟ್ಟು ಕೊಟ್ಟಿರಲಿಲ್ಲ. ಆದರೆ ಯಾವಾಗ FIR ದಾಖಲಾಯಿತೋ ನಂತರದಲ್ಲಿ ಅಸಲಿ ಸತ್ಯ ಹೊರಗಡೆ ಬಂತು. ಅಷ್ಟಕ್ಕೂ ಈ ಒಂದು ಕೇಸ್ ಹೇಗಾಯ್ತು, ಅಲ್ಲಿ ಆರೋಪಿಗಳು ಯಾರು, ಆರೋಪಿಗಳು ಯಾಕೆ ತಾಯಿ ಹಾಗೂ ಆಕೆಯ ಅಂದ್ರೆ ಅಮೃತ ಬಾಲಕಿಯ ಸ್ಟೆಪ್ ಡ್ಯಾಡಿ ಆಗ್ತಾರೆ, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಘಟನೆ ಆಗಿರೋದು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಈ ಮೃತ ಬಾಲಕಿಯ ತಂದೆ ಏನಿದ್ದಾರೆ ಪ್ರವೀಣ್ ಹಾಗೂ ಆಕೆಯ ತಾಯಿ ಏನಿದ್ದಾರೆ ಪ್ರಿಯಾಂಕಾ, ಇವರಿಬ್ಬರು ಕೂಡ ಸುಮಾರು 15 ವರ್ಷಗಳ ಹಿಂದೆ ಮದುವೆಯನ್ನ ಆಗ್ತಾರೆ. ಮದುವೆಯನ್ನ ಆಗಿ ಸಾಕಷ್ಟು ವರ್ಷಗಳ ಕಾಲ ಸಂಸಾರವನ್ನು ಕೂಡ ಮಾಡ್ತಾರೆ. ಇವರ ಪ್ರೀತಿಗೆ ಪೂರಕವಾಗುವ ರೀತಿಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಪ್ರಿಯಾಂಕಾ ಜನ್ಮವನ್ನು ಕೊಡ್ತಾರೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಹೋಗ್ತಾ ಇತ್ತು. ಏನು ಪ್ರಿಯಾಂಕಾ ಅವರ ಗಂಡ ಏನಿದ್ದಾರೆ ಪ್ರವೀಣ್, ಅದನ್ನು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಫಂಡರ್ ಆಗಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ಚಿಕ್ಕ ಪುಟ್ಟ ಆಸ್ತಿ ಇರುತ್ತೆ. ಆದರೆ ಅಂತಹ ಹೇಳಿಕೊಳ್ಳುವ ಶ್ರೀಮಂತಿಕೆ ಅವರ ಬಳಿ ಇರೋದಿಲ್ಲ. ಇದೇ ಒಂದು ಸಂದರ್ಭದಲ್ಲಿ ಏನು ಪ್ರಿಯಾಂಕಾ ಇರ್ತಾರೆ, ಆಕೆಯ ಮತ್ತೊಬ್ಬ ಅಂದ್ರೆ ಆಕೆಯ ಎಕ್ಸ್ ಅಂತಾನೆ ಹೇಳ್ಬೇಕು, ಆತ ಮೋಹನ್ ಎನ್ನುವನು ಈಕೆಗೆ ಮತ್ತೆ ಪರಿಚಯ ಆಗ್ತಾನೆ ಸುಮಾರು 15 ವರ್ಷಗಳ ನಂತರ. ಆತ ಮೂಲತಃ ಬಿಸ್ನೆಸ್ ಮ್ಯಾನ್ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆತ ತೊಡಗಿಸ್ಕೊಂಡಿರ್ತಾನೆ. ಹೀಗಾಗಿ ಸಾಕಷ್ಟು ಆಸ್ತಿಯನ್ನ ಬೆಂಗಳೂರಿನಲ್ಲಿ ಹೊಂದಿರ್ತಾನೆ. ಅದು ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ಸ್ ಆಗಿರ್ಬೋದು ಅಥವಾ ವಿಲ್ಲಾಗಳನ್ನ ಆತ ಹೊಂದಿರ್ತಾನಂತೆ. ಹೀಗಾಗಿ ಆಕೆಗೆ ಮತ್ತೆ ಪರಿಚಯವಾಗಿ ಆಕೆಗೆ ಇಲ್ಲ ಸಲ್ಲದ ಆಸೆಗಳನ್ನ ಹೇಳಿ ಅವರಿಬ್ಬರ ಮಧ್ಯೆ ಡಿವೋರ್ಸ್ಗೆ ಈತ ಮೋಹನ್ ಕಾರಣ ಆಗ್ತಾನೆ. ಹೀಗಾಗಿ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ದೊಡ್ಡ ಹೆಣ್ಣು ಮಗಳನ್ನ ಪ್ರವೀಣ್ ಅಂದ್ರೆ ಆಕೆಯ ಗಂಡ ಏನಿದ್ರು ಅವರ ಬಳಿ ಆಕೆ ಬಿಡ್ತಾಳೆ. ಚಿಕ್ಕ ಮಗಳು ವೆನಿಲ್ಲಾಳನ್ನ ಕರೆದುಕೊಂಡು ಹೋಗಿ ಈಕೆಯ ಜೊತೆ ಇಟ್ಕೋತಾಳೆ. ಅಂದ್ರೆ ಈಕೆ ಏನು ಪ್ರಿಯಾಂಕಾ ಇದ್ದಾರೆ, ಪ್ರಿಯಾಂಕಾ ಹಾಗೂ ಆಕೆಯ ಎಕ್ಸ್ ಏನಿದ್ದಾನೆ ಮೋಹನ್, ಈಕೆ ಅದೇ ರೀತಿ ಆಕೆಯ ಮಗಳು ಚಿಕ್ಕ ಮಗಳು ವೆನಿಲ್ಲಾ, ಮೂವರು ಕೂಡ ಒಟ್ಟಿಗೆ ಇರ್ತಾರೆ. ಸಾಕಷ್ಟು ವರ್ಷಗಳು ಕೂಡ ಅವರು ಒಟ್ಟಿಗೆ ಇರ್ತಾರಂತೆ. ಒಟ್ಟಿಗೆ ಎಲ್ಲಾದ್ರೂ ಟ್ರಿಪ್ ಹೋಗೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಎಷ್ಟೇ ಆದ್ರೂ ಆ ಮಗಳು ನನ್ನ ಮಗಳಲ್ಲ ಅನ್ನುವ ಕೂಗು ಅಥವಾ ಕೊರಗು ಏನಿರುತ್ತೆ ಅದು ಮೋಹನ್ ಅನ್ನ ಕಾಡ್ತಾ ಇರುತ್ತೆ. ಹೀಗಾಗಿ ಸಾಕಷ್ಟು ಬಾರಿ ಚಿಕ್ಕ ಪುಟ್ಟ ಜಗಳ ಕೂಡ ಆಗಿರುತ್ತೆ. ಆದ್ರೆ ಮಾರ್ಚ್ ತಿಂಗಳಲ್ಲಿ ಪ್ರಿಯಾಂಕಾಳ ಬರ್ಡೇ ಇರುತ್ತೆ. ಹೀಗಾಗಿ ಪ್ರಿಯಾಂಕಾಳನ್ನ ಬೇರೊಂದು ಖಾಸಗಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಅವರೆಲ್ಲರೂ ಕೂಡ ಪಾರ್ಟಿಯನ್ನ ಮಾಡ್ಕೋತಾರೆ. ಅಲ್ಲಿಯೂ ಕೂಡ ಚಿಕ್ಕ ಪುಟ್ಟ ವೈಮನಸ್ಸು ಅಥವಾ ಸಿಟ್ಟನ್ನ ಏನು ಮೋಹನ್ ಇದ್ದಾನೆ ಆತ ಪ್ರಿಯಾಂಕಾಳ 5 ವರ್ಷದ ಮಗಳೇನಿದ್ದಾಳೆ ವೆನಿಲ್ಲಾ, ಆಕೆಯ ಮೇಲೆ ತೋರಿಸ್ತಾ ಹೋಗ್ತಾನೆ. ಇದೆಲ್ಲ ಆದ ನಂತರದಲ್ಲಿ ಇಂದಿರಾನಗರದ ಒಂದು ರೆಸಾರ್ಟ್ಗೆ ಹೋಗುವ ಸಂದರ್ಭದಲ್ಲಿ ಒಂದು ಐಸ್ ಕ್ರೀಮ್ ವಿಚಾರಕ್ಕೆ ಅಲ್ಲಿ ಜಗಳ ಶುರುವಾಗುತ್ತೆ. ಒಂದು ಐಸ್ ಕ್ರೀಮ್ ಅನ್ನ ಏನು ಮೋಹನ್ ಇದ್ದಾನೆ ಆತ ತೆಗೆದುಕೊಂಡು ಬಂದು ವೆನಿಲ್ಲಾಗೆ ಕೊಡ್ತಾನಂತೆ. ವೆನಿಲ್ಲಾ ನನಗೆ ಈ ಐಸ್ ಕ್ರೀಮ್ ಬೇಡ, ಬೇರೆ ಐಸ್ ಕ್ರೀಮ್ ಬೇಕು ಅಂತ ಬೇರೆ ಐಸ್ ಕ್ರೀಮ್ ಅನ್ನ ಕೇಳ್ತಾಳೆ. ಆದ್ರೆ ಇದೇ ಸಿಟ್ಟಿಗೆ ಏನು ಈ ಒಬ್ಬ ಆರೋಪಿ ಇದ್ದಾನೆ ಮೋಹನ್ ತನ್ನ ಕಾಲಿನಿಂದ ಆ ವೆನಿಲ್ಲಾಳ ಹೊಟ್ಟೆಗೆ ಒದಿತಾನೆ. ಆ ಸಂದರ್ಭದಲ್ಲಿ ಆಕೆ ನರಳುತ್ತಾಳೆ ಅಥವಾ ಕಿರುಚಾಟವನ್ನ ಮಾಡ್ತಾಳೆ. ಕಿರುಚಾಟ ಯಾರಿಗೂ ಕೇಳಿಸಬಾರ್ದು ಎನ್ನುವ ದೃಷ್ಟಿಯಲ್ಲಿ ಆಕೆಯ ಬಾಯಿಯನ್ನ ಈತ ತನ್ನ ಹಸ್ತದಿಂದ ಕ್ಲೋಸ್ ಮಾಡ್ತಾನಂತೆ. ಆ ಸಂದರ್ಭದಲ್ಲಿ ಆ ವೆನಿಲ್ ಏನಿದ್ದಾಳೆ ಆ ಪುಟ್ಟ ಬಾಲಕಿ ಅಲ್ಲಿಯೇ ಸಾವನ್ನಪ್ತಾಳೆ. ಆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಕಾರಿನಲ್ಲಿ ಇರೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಪ್ರಿಯಾಂಕಾ ಯಾವಾಗ ಕಾರಿನ ಹತ್ತಿರ ಬರ್ತಾರೋ ಆ ಸಂದರ್ಭದಲ್ಲಿ ಮೋಹನ್ ಇಲ್ಲ ಸಲ್ಲದ ಕಥೆಯನ್ನ ಕಟ್ಟಿ ಅಚಾನಕ್ ಆಗಿ ನಿನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಹೀಗಾಗಿ ಎಷ್ಟೇ ಆದ್ರೂ ಕೂಡ ಸಾಕಷ್ಟು ಆಸ್ತಿ ಹಣವನ್ನ ಐಶ್ವರ್ಯವನ್ನ ಮೋಹನ್ ಏನಿದ್ದಾನೆ ಆತ ಪ್ರಿಯಾಂಕಾಳಿಗೆ ಕೊಟ್ಟಿರ್ತಾನೆ. ಅದೇ ರೀತಿ ಒಂದು ರೀತಿಯ ಸಾಕಷ್ಟು ಮಸ್ತ್ ಮಜಾ ಮಾಡುವ ಜೀವನವನ್ನ ಆಕೆಗೆ ತೋರಿಸಿರ್ತಾನೆ. ಹೀಗಾಗಿ ಈತನ ಮೇಲೆ ಅನುಮಾನವನ್ನ ಆಕೆ ಪಡೋದಿಲ್ಲ. ಏನೋ ಅಚಾನಕ್ ಆಗಿ ಆಗೋಗಿದೆ, ಹೀಗಾಗಿ ನಾನು ನೀನು ಚೆನ್ನಾಗಿರೋಣ ಎನ್ನುವ ತೀರ್ಮಾನವನ್ನ ಮಾಡ್ತಾಳಂತೆ. ಅದೇ ರೀತಿ ಬೇರೆ ಏನು ಖಾಸಗಿ IVF ಮುಖಾಂತರ ಒಂದು ಮಗುವನ್ನ ಮಾಡ್ಕೊಳ್ಳೋಣ ಎನ್ನುವ ಒಂದು ತೀರ್ಮಾನವನ್ನು ಕೂಡ ಅವರಿಬ್ಬರು ಕೂಡ ಮಾಡ್ಕೋತಾರೆ. ಆದರೆ ಮಗು ಸತ್ತೋಗಿದೆ, ಅದನ್ನ ಏನು ಮಾಡಬೇಕು ಅಂತ ನೋಡ್ತಾ ಹೋದಾಗ ಕಾಡುಗೋಡಿಯಲ್ಲಿರುವ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ತೆಗೆದುಕೊಂಡು ಹೋಗಿ ಅದನ್ನ ಅಲ್ಲಿಯೇ ಮಲಗಿಸಿ ರಾತ್ರಿಯೆಲ್ಲ ಅದನ್ನ ಪ್ಲಾನ್ ಮಾಡ್ತಾರೆ. ನಂತರದಲ್ಲಿ ಅದನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿಸಿ ಮೆಟ್ಟಿಲು ಮೇಲಿಂದ ಬಿದ್ದು ಹೀಗಾಗಿದೆ, ದಯವಿಟ್ಟು ಚಿಕಿತ್ಸೆಯನ್ನ ಕೊಡಿ ಅಂತ ಖಾಸಗಿ ಆಸ್ಪತ್ರೆ ವೈದ್ಯರಿಗೆ ಮನವಿಯನ್ನ ಮಾಡ್ತಾರೆ ಈ ಇಬ್ಬರು ಆರೋಪಿಗಳು ಮೋಹನ್ ಹಾಗೂ ಪ್ರಿಯಾಂಕಾ. ಏನು ಅಲ್ಲಿನ ವೈದ್ಯರು ಕೂಡ ಅವರ ಮಾತನ್ನು ನಂಬಿ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಮಗು ಈಗಾಗಲೇ ಸತ್ತು ಹೋಗಿದೆ ಎನ್ನುವ ಮಾಹಿತಿಯನ್ನು ಕೂಡ ಅವರಿಗೆ ಕೊಡ್ತಾರೆ. ಅಲ್ಲಿ ಸಾಕಷ್ಟು ನಾಟಕವನ್ನ ಪ್ರಿಯಾಂಕಾ ಆಡ್ತಾಳೆ. ಇದೆಲ್ಲ ಆದ ನಂತರದಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಗುತ್ತೆ. ಅಲ್ಲಿಯವರೆಗೂ ಕೂಡ ಈ ಒಂದು ಕೇಸ್ FIR ಆಗಿರೋದಿಲ್ಲ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ. ಏನು ಪ್ರವೀಣ್ ಇದ್ದಾರೆ ಪ್ರಿಯಾಂಕಾಳ ಮಾಜಿ ಪತಿ, ಆತನಿಗೆ ಆ ಮಗುವಿನ ಸಾವಿನ ಸುದ್ದಿ ಏನು ಸಿಗುತ್ತೆ ಅಂತಾನೆ ಹೇಳಬೇಕು. ನಂತರದಲ್ಲಿ ಏನು ಆ ಪ್ರವೀಣ್ ಅವರ ತಂಗಿ ಇದ್ದಾರೆ, ಅವರು ಅಮೆರಿಕಾದಲ್ಲಿ
ಏನು ಡಾಕ್ಟರ್ ಆಗಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಳಿಸ್ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿದಾಗ ಈ ರೀತಿಯಾಗಿ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಗಾಯಗಳಾಗಿದೆ. ಹೀಗಾಗಿ ಇದು ಏನು ನ್ಯಾಚುರಲ್ ಡೆತ್ ಅಲ್ಲ ಅಥವಾ ಬೈ ಮಿಸ್ಟೇಕ್ ಆಗಿರೋ ಡೆತ್ ಅಲ್ಲ, ಯಾರಾದರೂ ಮಾಡಿರಬಹುದು. ಹೀಗಾಗಿ ಒಂದು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿ ಅಂತ ಹೇಳಿ ಏನು ಪ್ರವೀಣ್ ಅವರ ಸೋದರಿ ಪ್ರವೀಣ್ ಅವರಿಗೆ ತಿಳಿಸ್ತಾಳೆ. ಇದೇ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಕಾಡುಗೋಡಿಯಲ್ಲಿ ಅವರು ಹೋಗಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ನಂತರದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಾಗ ಇಬ್ಬರನ್ನು ಕೂಡ ಲಾಕ್ ಮಾಡ್ಕೋತಾರೆ. ಮೂಲತಃ ಏನು ಆರೋಪಿಯಾಗಿರುವ ಮೋಹನ್ ಸಿಕ್ಕಿಬೀಳ್ತಾನೆ, ಆದರೆ ಏನು ಆರೋಪಿ ಪ್ರಿಯಾಂಕಾ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಯಾಕಂದ್ರೆ ಈಕೆ ಮೂಲತಃ ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಬೇರೆಡೆ ತಲೆಯನ್ನೇ ಮುರಿಸ್ಕೊಂಡಿರ್ತಾರೆ. ಯಾವಾಗ ಮೋಹನ್ ಅನ್ನು ಅರೆಸ್ಟ್ ಮಾಡ್ತಾರೆ, ಪೊಲೀಸರು ನಿಜವನ್ನ ಬಾಯ್ಬಿಡಿಸ್ತಾರೆ. ಆಗ ಅಕ್ರಮ ಸಂಬಂಧದ ನಿಮಿತ್ತ ಈ ಒಂದು ಕೊಲೆ ಆಗಿರೋದು ಗೊತ್ತಾಗುತ್ತೆ. ಈಗಾಗಲೇ ಸಾಕಷ್ಟು ಡಿವೋರ್ಸ್ಗಳನ್ನ ಇವರು ಯಾರು ವಕೀಲೆಯವರು ಡೀಲ್ ಮಾಡಿರ್ತಾರೆ. ಹೀಗಾಗಿ ಡಿವೋರ್ಸ್ ಕೊಟ್ಟಾಗಿದೆ. ಈಗ ಈತನನ್ನು ಕೂಡ ನಾನು ಕಳ್ಕೊಂಡ್ರೆ ಏನು ಮಾಡಬೇಕು ಎನ್ನುವ ಯೋಚನೆಯನ್ನು ಕೂಡ ಆಕೆ ಮಾಡಿರ್ತಾಳೆ. ಹೀಗಾಗಿ ನಾನು ಸಿಗೋದೇ ಬೇಡ, ಈ ಕೇಸ್ ಹೀಗೆ ಇರಲಿ, ಅವನು ಏನು ಒಂದು ಪಕ್ಷ ಜೈಲಿಗೆ ಹೋಗಿದ್ದೆ ಆದರೆ ಅವನನ್ನ ಜಾಮೀನು ಮೇಲೆ ಕರೆದುಕೊಂಡು ಬಂದು ಮತ್ತೆ ಒಂದು ಹೊಸ ಜೀವನವನ್ನು ಕಟ್ಕೊಳ್ಳೋಣ ಎನ್ನುವ ಪ್ಲಾನ್ ಅನ್ನು ಕೂಡ ಆಕೆ ಮಾಡಿರ್ತಾಳಂತೆ. ಆದರೆ ಪೊಲೀಸ್ನವರ ತಲೆಯಲ್ಲಿ ಬೇರೆಯೇ ಓಡ್ತಾ ಇತ್ತು. ಈಗಾಗಲೇ ಇದ್ದ ಬದ್ದ ಸತ್ಯವನ್ನೆಲ್ಲ ಏನು ಆರೋಪಿ ಮೋಹನ್ ಇದ್ದಾನೆ, ಈತ ಕಕ್ಕಿದ್ದ. ಹೀಗಾಗಿ ಸಾಕಷ್ಟು ವಿಚಾರಗಳು ಪೊಲೀಸರಿಗೆ ತಿಳಿದಿತ್ತು. ನಂತರ ಆಕೆಯನ್ನು ಕೂಡ ಬಂಧಿಸಿದಾಗ ಈ ಒಂದು ಸತ್ಯ ಹೊರಗಡೆ ಬರುತ್ತೆ. ಈ ಒಂದು ಘಟನೆ ಆಗಿರೋದು ಮಾರ್ಚ್ನಲ್ಲೇ ಆದರೂ ಇದಕ್ಕೆ ನ್ಯಾಯ ಸಿಕ್ಕಿರೋದು ಈ ತಿಂಗಳು ಅಂದ್ರೆ ಜೂನ್ ಏನಿದೆ, ಇದರಲ್ಲಿ ಇದಕ್ಕೆ ಒಂದು ನ್ಯಾಯವನ್ನು ಪೊಲೀಸ್ನವರು ಒದಗಿಸಿ ಕೊಟ್ಟಿದ್ದಾರೆ. ಅದು ಕೂಡ ಇದಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದನ್ನ ಯುಎಸ್ಗೆ ಕಳಿಸಿ ಅಲ್ಲಿಂದ ಡಾಕ್ಟರ್ ಕೈಲಿ ಸ್ಟಡಿ ಮಾಡಿಸಿ ಅದರ ಮೂಲಕ ಒಂದು ಒಂದು FIR ಅನ್ನ ಲಾಡ್ಜ್ ಮಾಡ್ತಾರೆ. ನಂತರದಲ್ಲಿ ಆ ಒಂದು ಕೇಸ್ ಒಂದು ನಿರ್ದಿಷ್ಟ ಹಂತಕ್ಕೆ ಹೋಗುತ್ತೆ ಅಂತಾನೆ ಹೇಳಬೇಕು. ಸೊ ಈ ಒಂದು ಕೇಸ್ನ ಮಾಹಿತಿ ಇಷ್ಟೇ. ಏನು ಅಕ್ರಮ ಸಂಬಂಧದಲ್ಲಿ ಇಬ್ಬರು ಕೂಡ ಡಿವೋರ್ಸ್ ಅನ್ನು ತೆಗೆದುಕೊಂಡು ಮದುವೆ ಆಗ್ತಾರೆ. ಕಾರಿನಲ್ಲಿ ಆ ಮಗುವಿನ ಸಾವಿಗೆ ಕಾರಣ ಆಗ್ತಾರೆ. ತಲೆ ಮರೆಸ್ಕೊಂಡು ಆರಾಮಾಗಿ ಓಡಾಡ್ತಾ ಇರ್ತಾರೆ. ನಂತರದಲ್ಲಿ ಆರೋಪಿಗಳು ಲಾಕ್ ಆಗ್ತಾರೆ. ಹೀಗಾಗಿ ಯಾವುದೇ ಕೆಲಸ ಆದರೂ ಕೂಡ ತಪ್ಪನ್ನ ಮಾಡಿದ ಮೇಲೆ ಅಥವಾ ಉಪ್ಪನ್ನು ತಿಂದ ಮೇಲೆ ನೀರನ್ನ ಕುಡಿಲೇಬೇಕು. ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನೋದು ಈ ಒಂದು ಕೇಸ್ನಲ್ಲಿ ನೋಡ್ತಾ ಹೋಗ್ಬೋದು. ಸದ್ಯ ಆರೋಪಿಗಳನ್ನು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಜೈಲಿಗೆ ಅಟ್ಟುವ ಎಲ್ಲ ಕೆಲಸಗಳು ಆಗುತ್ತೆ ಅಂತಾನೆ ಹೇಳಬೇಕು. ಇದು ಈ ಒಂದು ಕೇಸ್ನ ಮಾಹಿತಿ. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.